ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2018 ಮಾಡೆಲ್ದು ಒಂದು ಟಾಟಾ ಎ ಸಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಹತ್ರನೇ ಹೋಗ್ಬಿಟ್ಟು ಗಾಡಿ ಕೇಳ್ಕೊಂಡು ಗಾಡಿ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಇವು ಬೇಕನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಟಾಟಾ ಎ ಸಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಹಾಂ ಟಾಟಾ ಎ ಸಿ ಯಾವ್ದು ಮಾಡಲು? 18 8ನೇ ತಿಂಗಳು 8 9 ಇರ್ಬೇಕು ಸರ್. ಅದು ಹಾಕಿದ್ವಲ್ಲ. ಓಕೆ, ಎಚ್ ಟಿನಾ ಏನು ಗೋಲ್ಡಾ? ಇಲ್ಲ ಸರ್, ಎಚ್ ಟಿ ಅದು. ಓಕೆ, ಓನರ್ ಎಷ್ಟಾಯ್ತು ಸರ್? ಸರ್ 3 ಓನರು. 3 ಓನರ್, ನೀವು ತಗೊಂಡವ್ರು 4? ಇಲ್ಲ 3 ತಗೊಂಡಿರೋದೇ ಎರಡನೇ ಓನರ್ ತಗ ತಗೊಂಡಿರೋದು. ಆರ್ ಸಿ ಕಾರ್ಡಲ್ಲಿ 2 ಇದಾವ, 3 ಆಗಿದಾವ? ಸರ್ 3ನೇದು ಇವಾಗ ನಾವು ತಗೊಂಡಿರೋದೇ 3ನೇರು. ನೀವು 3ನೇರು ನಿಮ್ಮ ಹೆಸರು ಮಾಡಿಸಿದ್ರಿಲ್ಲ? ಇಲ್ಲ ಮಾಡಿಸಿದ್ದಾರೆ ಸರ್. ಮಾಡಿಸಿಲ್ಲ ಇನ್ನು? ಮಾಡಿಸಿದ್ದಾರೆ. ಹಾಂ, ಒಟ್ಟು ನೀವು ಹಾಂ 3ನೇ ಓನರ್. ಎಷ್ಟು ಹೊಡಿದೆ ಗಾಡಿ? ಸರ್ ಹಾಕಿದ್ದಾರೆ ನೋಡಿ ಸರ್, ಅದು ಫೋಟೋ. ನಾನು ಇಲ್ಲ, ಅಲ್ಲಿ ಬೇರೆ ಕಡೆ ಇದ್ದೀನಿ ನಾನು. ಹುಡುಗ ಫೋಟೋ ಎಲ್ಲ ಹಾಕಿದ್ದ, ಅದಕ್ಕೆ ನಾನು ಕಳಿಸ್ತೇನೆ ನಿಮಗೆ. ಸರಿ. ಈಗ ಗಾಡಿಯಲ್ಲಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಗಾಡಿ ಎಲ್ಲ ಒಂದು 50 ಇರ್ಬೇಕು ಸರ್. ಹಾಂ. ಮೊದಲದ್ದೇನು ಒಂದು 30% ಇರ್ಬೇಕು ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದಾವೆ? ಅದು ಇನ್ನೂ ಒಂದು 6-7 ತಿಂಗಳಾಯ್ತು ಸರ್. ಎಫ್ ಸಿ ಹಾಂ. ಇನ್ಸೂರೆನ್ಸು ಅದು ಐತೆ ಸರ್, ಇನ್ನೂ ಇರಬೇಕು, ಒಂದು ವರ್ಷ ಇರಬೇಕು. ಓಕೆ, ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಹ್ಞೂ ಸರ್, ಅದೇನು ಓಡಿಸಿಲ್ಲ ಅವರು ತಗೊಂಡು. ಹ್ಞೂ. ಇದಕ್ಕೆ ಲೋನ್ ಹಾಕ್ಸಿದ್ರು ಅವರು. ಹ್ಞೂ. ಲೋನ್ ಹಾಕ್ಸಿ ಕಟ್ಟಿದ್ದಾರೆ, 5 ಕಂತು ಕಟ್ಟಿದ್ದಾರೆ ಈಗ. ಹ್ಞೂ. ಅದೇನು ಓಡಿಸಿಲ್ಲ ಗಾಡಿ, ವ್ಯಾಪಾರಕ್ಕಂತ ತಂದಿದ್ರು. ಅವ್ರಿಗೆ ಹಿಂಗೆ ಸಮಸ್ಯೆ ಆಗ್ಬಿಟ್ಟು ಮಾರ್ತಾ ಇದ್ದಾರೆ ಅಷ್ಟೇ. ಗಾಡಿ ಕಂಡೀಷನ್ ಎಲ್ಲ ಪಕ್ಕ ಇದೆ ಸರ್. ಓಕೆ, ಈಗ ಗಾಡಿ ಮೇಲೆ ಲೋನ್ ಇದೆಯಾ? ಹ್ಞೂ ಸರ್, ಲೋನ್ ಇದೆ. ಮತ್ತೇನು ಲೋನ್ ಕಂಟಿನ್ಯೂ ಕೊಡ್ತಾರಂತ, ಫುಲ್ ಕ್ಯಾಶ್ ಕ್ಲಿಯರ್ ಮಾಡೇ ಕೊಡ್ತಾರಂತ? ಸರ್ ಕ್ಲಿಯರ್ ಅಂದರೆ ಕ್ಲಿಯರ್ 1 ತಿಂಗಳು. ಅದೇ ಸರ್, 6 ಕಂತು ಆಗ್ಬೇಕಲ್ಲ ಸರ್, ಟೇಕ್ ಓವರ್ ಆಗಲ್ಲ ಅದು ಕ್ಲಿಯರ್ ಮಾಡೋಕ್ಕೆ. ಹಾಂ. ಇನ್ನೊಂದು ಕಂತು ಕಟ್ಟಿ ಬೇಕಾದ್ರೆ ಕ್ಲಿಯರೆನ್ಸ್ ಕೊಡ್ತೀವಿ. ಹಾಂ. ಇಲ್ಲ ಹಂಗೆ ಕಂಟಿನ್ಯೂ ಮಾಡ್ತೀವಿ ಅಂದರೆ ಕಂಟಿನ್ಯೂ ತಗೋಬೋದು. ಹ್ಞೂ, ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕಂಟಿನ್ಯೂ ಕೊಡ್ತಾರಾ? ಹ್ಞೂ ಸರ್. ಓಕೆ, ಈ ಕಂಟಿನ್ಯೂ ಅಂದರೆ ಕೈಗೆ ಎಷ್ಟು ಕೊಡಬೇಕು, ಎಷ್ಟು ಕಂತು ಕಟ್ತಾರೆ, ಒಂದು ಕಂತು ಎಷ್ಟು ಬರುತ್ತೆ, ಎಷ್ಟು ವರ್ಷಕ್ಕಿದ್ದಾವೆ? ಸರ್ 2 ವರ್ಷಕ್ಕೆ ಹಾಕ್ಸಿರೋದು. ಹ್ಞೂ. ಅದರಲ್ಲಿ 5 ಕಂತು ಕಟ್ಟಿದ್ದೀವಿ. 10,300 ಚಿಲ್ಲರೆ ಇದೆ ಸರ್ ಅದು ಕಂತು. ಓಕೆ. ಹಂಗೆ ಬಂದರೆ ಕಂತಿಗೆ ಕೊಡ್ತೀವಿ, ಹಂಗೆ ಟೇಕ್ ಓವರ್ಗೆ. ಹ್ಞೂ. ಇಲ್ಲ ಕ್ಯಾಶ್ ಅಂದರೆ ಸೆಟ್ಲ್ಮೆಂಟ್ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ. ಓಕೆ, ಈ ಕಂತು ಕಂಟಿನ್ಯೂ ಅಂದರೆ ಕೈಗೆ ಎಷ್ಟು ಕೊಡಬೇಕಾಗುತ್ತೆ? ಸರ್ ಹಾಕಿದ್ದೀವಲ್ಲ 350 ತಗೊಂಡಿರೋದು ಸರ್ ಅದು. ನಾವೇನು ಅದಕ್ಕೇನು ₹1 ಲಾಭ ಇಲ್ಲ ಸರ್ ನಮಗೆ. ನಾವೇ ಖರ್ಚು ಮಾಡಿದ್ದೀವಿ, ಇನ್ನೊಬ್ಬ ಸರ್ವಿಸ್ ಎಲ್ಲ ಮಾಡ್ತಿದ್ದೀವಿ. ಹ್ಞೂ. ಸರ್ವಿಸು ಸಣ್ಣವೇನಾದರೂ ಹಂಗೆ ಇರ್ತವಲ್ಲ ಸರ್ ಗಾಡಿಯಲ್ಲಿ, ಹ್ಞೂ, ಅವೆಲ್ಲ ರೆಡಿ ಮಾಡ್ತಿದ್ದೀವಿ ಸರ್. ಹ್ಞೂ. ಒಂದು 5-10 ಸಾವಿರ ಹೆಚ್ಚು ಕಡಿಮೆ ಬಿಡ್ತೀವಿ ನೋಡಿ ಸರ್. ಅದೇ ಸರ್, ಈಗ ಕೈಗೆ ಎಷ್ಟು ಕೊಡಬೇಕಾಗುತ್ತೆ ಕಂತು ಕಂಟಿನ್ಯೂ ಅಂತ ಕೇಳಿದ್ದು ನಾನು. ಅದೇ ಸರ್, ಕಂತಿಂದು ನಾವು ಅದೆಷ್ಟು ಕಟ್ಟಿದ್ದೀವೋ ಅಷ್ಟು ನಮಗಿದು ಬರುತ್ತಲ್ಲ ಸರ್. 5 ಕಂತು ಕಟ್ಟಿದ್ವಿ. ಅಲ್ಲ, ನಾನು ಕೇಳ್ತಿರೋ ಅರ್ಥ ಆಗ್ತಿದೆ ನಿಮಗೆ? ಅದೇ ನೀವು ಹೇಳಿದ್ದು ಅದೇ 340 ಅಂದರೆ 140 ಕ್ಯಾಶ್ ಕೊಟ್ಟರೆ ಸರ್. ಹ್ಞೂ. ಅದಿರೋದು ಏನಾಯ್ತು ಅದು ಸೆಟ್ಲ್ಮೆಂಟ್ ಮಾಡಿಸ್ಕೊಂಡು ಟೇಕ್ ಓವರ್ ಹಂಗೆ ಕೊಡ್ತೀವಿ. ಕ್ಯಾಶ್ ಕೊಡಬೇಕು, ಇನ್ನು ಲೋನ್ ಕಂಟಿನ್ಯೂ ಆಗ್ಬೇಕು 2 ವರ್ಷ? 2 ವರ್ಷ ಇಲ್ಲ ಸರ್, 5 ಕಂತು ಆಗಿದೆ ಆಲ್ರೆಡಿ. ಇನ್ನು 1.5 ವರ್ಷ ಐತೆ? ಹಾಂ ಅಷ್ಟೇ. ಇನ್ನು 1.5 ವರ್ಷ. ಹ್ಞೂ. 140 ಕೊಡ್ಬೇಕಾ? ಹ್ಞೂ ಸರ್. ಏನು ಕಡಿಮೆ ಆಗುತ್ತಾ ಹೆಂಗೆ? ಅದೇ ಸರ್ ಹೇಳಿದ್ವಲ್ಲ, 50 ಹಾಕಿದ್ವಿ, ಅದರಲ್ಲಿ ಒಂದು 10 ಸಾವಿರನೇ ಕಡಿಮೆ ಮಾಡ್ತಾ ಇದ್ದೀವಲ್ಲ ಸರ್. ಹ್ಞೂ. ಅದು ಓಡಿಸಿಲ್ಲ ಗಾಡಿ ತಗೊಂಡು ನಾವು ಒಂದು ಓಡಿಸೇ ಇಲ್ಲ, ಎಲ್ಲೆಲ್ಲಿ ಹೋಗೇ ಇಲ್ಲ ನಾವು. ಹ್ಞೂ. ಹಂಗಾಗಿ ಸುಮ್ಮನೆ ಅದೇನು ಅಂದರೆ ನಮಗೆ ನಿಂತರೆ ಸುಮ್ಮನೆ ಇದೆಯಲ್ಲ ಸರ್, ಗಾಡಿ ನಿಲ್ಲಿಸಿದ್ರೆ ಸಮಸ್ಯೆ ಅಂತ ಹೇಳಿ ಅದನ್ನು ಹಂಗೆ ಮಾಡ್ತಾ ಇರೋದು ಅಷ್ಟೇ. ಹ್ಞೂ, ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಸರ್ ನಂಬರ್, ಕಾಂಟ್ಯಾಕ್ಟ್ ಗಾಡಿ ನಂಬರ್. ಇರೋದೆಲ್ಲಿದು? ಸರ್ ಟೌನ್ ಹಿರಿಯೂರೇ.
ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕು. ಹಾಂ, ಹಿರಿಯೂರು ತಾಲೂಕು. ಟೌನಲ್ಲ ಹಿರಿಯೂರು ತಾಲೂಕಲ್ಲೇನಾ? ಹಾಂ, ಹಿರಿಯೂರು ಟೌನ್ನಲ್ಲೇ ಇದೆ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿರ್ತೀನಿ, ಓಕೆನಾ? ಓಕೆ ಸರ್, ಇದೇ ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಂಬರ್ ಆಗಿರ್ತೀವಿ, ಬೇಕಾದ್ರೆ ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ವೀಕ್ಷಕರೇ, ಓಕೆನಾ? ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ವೀಕ್ಷಕರೇ, ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಫೋಟೋಸ್ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಟಾಟಾ ಎಸಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.